ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಪದ್ದು ಇಂಟರ್ವ್ಯೂಗೆ ಹೋಗೋದು ಬರೋದು ಇಷ್ಟೇ ಆಗೋಯ್ತಲ್ಲ ನನ್ನ ಹಣೆ ಬರ. ಗಿನ್ನೆಸ್ ರೆಕಾರ್ಡರ್ ಏನಾದ್ರು ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿ ಫೇಲ್ ಆದವ್ರು ಯಾರು ಅಂತ ಸರ್ವೆ ಮಾಡಿದ್ರೆ ನಿನಗೆ ಫಸ್ಟ್ ಪ್ರೈಸ್ ಬರೋದ್ ಬಿಡ. ಅನುಮಾನನೇ ಇಲ್ಲ ಕಣ, ನನಗೆ ಫಸ್ಟ್ ಪ್ರೈಸ್ ಕೊಡ್ಬೇಕು, ಇಲ್ಲಾಂದ್ರೆ ಮಕ್ ಹೊಡೆದ್ ಬಿಡಲ್ವಾ. ಓಹೋ, ಅವ್ರು ಯಾರು ನಿನಗೆ ಕೆಲಸ ಕೊಡೋದಿಲ್ವಲ್ಲ, ಅದು ಯಾಕೆ? ನನ್ನ ಯೋಗ್ಯತೆಗೆ ತಕ್ಕಂತ ಕೆಲಸ ಕೊಡೋ ಲೆವೆಲ್ ಅವ್ರಿಗಿಲ್ಲ ಕಣಪ್ಪದ್ದು. ಏನೇ ಆಗ್ಲಿ ಜೀವನದಲ್ಲಿ ಲಕ್ ಅನ್ನೋದಿರ್ಬೇಕು ಕಣ. ಲಕ್ ಎಲ್ಲಿದೆಯೋ ಅದು ನಿನಗೆ ಯಾವಾಗ ಸಿಗುತ್ತೋ ಆ ದೇವರಿಗೆ ಗೊತ್ತು. ನೋಡ್ತಾ ಇರಿ ಮಿಸ್ಟರ್ ಪದ್ಮನಾಭ್, ಇಷ್ಟರಲ್ಲೇ ನಂಗೆ ಲಕ್ ಅನ್ನೋದು ಗುದ್ಗೊಂಡ್ ಬರುತ್ತೆ. ಆ ಲಕ್ ಅನ್ನೋದು ಗುದ್ಕೊಂಡ್ ಬರೋಷ್ಟರಲ್ಲಿ ಎಲ್ಲಿ ನೀನು ಲಕ್ ಓಡಿಸ್ಕೊಂಡು ಹೋಗ್ಬಿಡ್ತೀವಿ ಅಂತ ನನಗೆ ಭಯ ಆಗ್ತಾ ಇದೆ. ಲಕ್ಕಿ 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 ಅಡಿಕೆ ಬಿಡಿ, ಲಕ್ಕಿ ಅಡಿಕೆ ಬಿಡಿ. ನೋಡಿ ಸ್ವಾಮಿ, ಅಡಿಕೆ ಬಿಡಿ ತಿನ್ನಿ, ನೀವು ಲಕ್ಕಿಯಾಗಿ. ಈ ಲಕ್ಕಿ ಅಡಿಕೆ ಪುಡಿಯಲ್ಲಿ ಒಂದು ಚೀಟಿ ಇರುತ್ತೆ. ಆ ಚೀಟಿ ನಿಮಗೆ ಸಿಕ್ಕಿದ್ರೆ ನೀವು ನಿಮ್ಮ ಲಕ್ ಹೊಡೆದು ಲಕ್ಷಾಧಿಪತಿ ಆಗ್ತೀರಾ. 10 ರೂಪಾಯಿ ಮಾತ್ರ, ನಿಮ್ಮ ಲಕ್ಕಿಗೆ 10 ರೂಪಾಯಿ ಮಾತ್ರ. 10 ರೂಪಾಯಿ ಕೊಡಿ, ಅಡಿಕೆ ಪುಡಿ ತಗೊಳ್ಳಿ. ಲೋಪದ್ದು ಲಕ್ ಅನ್ನೋದು ಲಕ್ಕಿ ಅಡಿಕೆ ರೂಪದಲ್ಲಿ ಗುದ್ಗೊಂಡ್ ಬರ್ತಾ ಇದೆ. ಬಾ ಹೋಗೋಣ. ಸರ್, ಇದು ಲಕ್ಕಿ ಅಡಿಕೆ ಪುಡಿನಾ? ಹೌದು ಸರ್, ಯಾರು ಅನ್ಲಕ್ಕಿ ಆಗಿರ್ತಾರೋ ಅವರು ಈ ಲಕ್ಕಿ ಅಡಿಕೆ ಪುಡಿನ ತಿಂದ್ರೆ ಅವ್ರಿಗೆ ಲಕ್ಕು ಗುದ್ಕೊಂಡ್ ಬರುತ್ತೆ. ಎಲ್ಲಿಂದ ಗುದ್ಕೊಂಡ್ ಬರುತ್ತೆ? ನೋಡಿ ಸರ್, ಇದ್ರೊಳಗೆ ಲಕ್ಕಿ ನಂಬರ್ ಚೀಟಿ ಇದೆ ಸರ್. ಆ ನಂಬರ್ ಚೀಟಿ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ. ಯಪ್ಪ, ಲಕ್ಷನ ಅಷ್ಟು ಅಲಕ್ಷ್ಯವಾಗಿ ಹೇಳ್ತಿದೀಯಾ? ಸ್ವಲ್ಪ ಮೆತ್ತಿಗೆ ಹೇಳಯ್ಯ, ನಮ್ಮಂತವ್ರು ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲ ಸರ್, ಆ ಲಕ್ಕಿ ನಂಬರ್ ಚೀಟಿ ಏನಾದ್ರೂ ನಿಮಗೆ ಸಿಕ್ಕಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಕೆಲಸನೂ ಆಗುತ್ತೆ. 1 ಲಕ್ಷ ರೂಪಾಯಿ ಬರುತ್ತೆ, ನಿಮಗೆ ಲಕ್ಕೂ ಬರುತ್ತೆ. ಎಷ್ಟಪ್ಪ ಒಂದು ಪ್ಯಾಕೆಟ್ಗೆ? ಒಂದು ಪ್ಯಾಕೆಟ್ಗೆ 10 ರೂಪಾಯಿ ಅಷ್ಟೇ ಸರ್. ಲಕ್ಕಿ ಅಡಿಕೆ ಪುಡಿ. ಲೋಪದ್ದು ತಗೋತೀಯಾ? ಹ್ಞೂ ಕಣ, ನಾನು 20 ರೂಪಾಯಿ ಕೊಟ್ಟು 2 ಪ್ಯಾಕೆಟ್ ತಗೊಂತೀನಿ. ನಾನು 50 ರೂಪಾಯಿ ಕೊಟ್ಟು 5 ಪ್ಯಾಕೆಟ್ ತಗೋತೀನಿ. ಹಂಗಿದ್ರೆ ನಾನು 5 ಪ್ಯಾಕೆಟ್ ತಗೊಂತೀನಿ. ಅಲ್ಲ, ಲಕ್ಕಿ ಅಡಿಕೆ ಪುಡಿ ಇಷ್ಟೇ ಎಷ್ಟಿದೆ? 10 ರೂಪಾಯ? ಸರ್, ಲಕ್ಕಿ ಚೀಟಿ ಏನಾದ್ರೂ ಸಿಕ್ಕಿದ್ರೆ ನಿಮಗೆ 1 ಲಕ್ಷ ರೂಪಾಯಿ ಸಿಗತ್ತೆ. ಮನೆ ಕಟ್ತೀರಾ, ಮದುವೆ ಆಗ್ತೀರಾ, ನಿಮಗೆ ಕೆಲಸ ಸಿಗತ್ತೆ, ಲಕ್ಕು ಗುದ್ಕೊಂಡ್ ಬರುತ್ತೆ. ಅಂತದ್ರಲ್ಲಿ 10 ರೂಪಾಯಿ ಮಕ ನೋಡ್ತಿರಲ್ಲ ಸರ್. ಸರ್, ನೀವು ನಂಗೆ ಲಕ್ಕಿ ಸರ್. ಇಷ್ಟು ದಿವಸ ಎಲ್ಲಾಡಕ್ ಹೋಗಿದ್ರಿ, ತಗೊಳ್ಳಿ 50 ರೂಪಾಯಿ ಕೊಡಿ. ಪದ್ದು, ಬಾ ಈಗಲೇ ನಮ್ಮ ಲೆಕ್ಕನ ಚೆಕ್ ಮಾಡೋಣ. ಇಟ್ಲ ಒಂದ್ರಲ್ಲೂ ಲಕ್ಕಿ ಕೂಪನ್ ಇಲ್ವಲ್ಲ? ನಂದ್ರೂ ಇಲ್ಲ ಕಣ. ಅದು ಅಡಿಕೆ ತಿನ್ನೋದಕ್ಕೆ ಒಂಥರ ಮಜ್ಜವಾಗಿದೆ ಅಲ್ಲ? ಬೇಜಾರಾದಾಗೆಲ್ಲ ಬಾಳಿಸ್ತಾ ಇರ್ಬೋದು. ಒಳ್ಳೆ ಟೈಮ್ ಪಾಸ್ ಅಡಿಕೆ ಪುಡಿ. ಬಾ ಇನ್ನೊಂದಿಷ್ಟು ತಗೊಂಡು ನಮ್ಮ ಲೆಕ್ಕನ ಚೆಕ್ ಮಾಡೋಣ. ಚಂಪಾ, ಇಂಟರ್ವ್ಯೂಗೆ ಅಂತ ಹೋದ ಈ ದಂಡಿ ಪಿಂಡಿಗಳು ಇಷ್ಟೊತ್ತಾಗ್ಲೂ ಪತ್ತೆನೇ ಇಲ್ವಲ್ಲೇ? 4 ರಸ್ತೆ ಸುತ್ಕೊಂಡು ಪಿಂಡ ಹಾಕೋ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ, ಒಳ್ಳೆ ಕಾಗೆಗಳ ತರ. ಈ ಸಲ ನಾದ್ರೂ ನಮ್ಮ ಮಳಿಗೆ ಒಂದು ಕೆಲಸ ಅಂತ ಸಿಕ್ಕಿ ಅವನು ಒಬ್ಬ ಮನುಷ್ಯ ಅಂತ ಅನ್ನಿಸ್ಕೊಂಡ್ರೆ ನಮ್ಮ ಮಳಿ ನಮ್ಮ ಮನೆ ತುಂಬಿಸ್ಕೊಂಡಿದ್ದಕ್ಕೂ ಸಾಕಾಗುತ್ತೆ ಕಣೆ. ಅದು ಬರೀ ನಿಮ್ ಕನ್ಸ್ ಅಷ್ಟೇ. ಯಾಕೆ ಹೀಗಂತೀಯಾ? ಮತ್ತೇನೇನತ್ತೆ, ನಿಮ್ ಅಳಿಯಂದ್ರಿಗೆ ಒಂದ್ ಕೆಲ್ಸ ಸಿಗೋದು, ಗೊಡ್ಡ ಹಸು ಕರು ಹಾಕೋದು 2 ಒಂದೇ. ಇಂಟರ್ವ್ಯೂಗ್ ಹೋದ ಪುಟ್ಟ ಬಂದ ಪುಟ್ಟ, ನೆಟ್ಟಿಗೆ ಹೋದ್ರಲ್ವಾ? ಲೇ ಚಂಪಾ, ಎಲ್ರು ನೆಟ್ಟಿಗೆ ಹೋಗೋದು, ತೊಟ್ಟಿಗೆ ಹೋದ್ರೆ ಆಫೀಸ್ ಸಿಗಲ್ಲ. ಆಫೀಸ್ ಸಿಕ್ಬಿಟ್ರೆ ಆಗೋಯ್ತಾ? ಇಂಟರ್ವ್ಯೂಗ್ ಹೋಗಕ್ ಮುಂಚೆ ತಯಾರಾಗಿ ಹೋಗ್ಬೇಕು. ನಿನ್ ಗಂಟ ಇಂಟರ್ವ್ಯೂಗ್ ಹೋಗೋದು ಬರೀ ಟೈಮ್ ಪಾಸ್ಗೆ. ಸ್ವೀಟ್ ತಿನ್ಕೊಂಡ್ ಬರ್ತಿದ್ದೀರೇನಪ್ಪ? ಇಲ್ಲಮ್ಮ, ಅಡಿಕೆ ಪುಡಿ ತಗೋ, ನೀನು ತಿನ್ನು. ಹೋಗ್ ಕೆಲ್ಸ ಏನಾಯ್ತು? ಪಲ್ಲು, ಇದು ಲಕ್ಕಿ ಅಡಿಕೆ ಪುಡಿ ಅಂತ ಸಖತ್ತಾಗಿರುತ್ತಮ್ಮ. ಯಾಕಮ್ಮ ಅವ್ರದೆ? ಇಂಟರ್ವ್ಯೂಗ್ ಹೋಗಿದ್ ಕೆಲ್ಸ ಏನಾಯ್ತು ಅಂತ ಕೇಳ್ದೆ. ಪಲ್ಲು, ಈ ಲಕ್ಕಿ ಅಡಿಕೆ ಪುಡಿ ಒಳಗೆ ಒಂದು ಕೂಪನ್ ಇರುತ್ತೆ, ಅದೇನಾದ್ರು ಸಿಕ್ಕಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ. ಯಾಕಮ್ಮ ಮತ್ತೆ ಹೊಡೆದೆ? ಇಂಟರ್ವ್ಯೂಗ್ ಹೋಗಿದ್ ಕೆಲ್ಸ ಏನಾಯ್ತು? ಸಾಕು ಸುಮ್ಮನಿರಮ್ಮ.
ಆ ಇಂಟರ್ವ್ಯೂಗೆ ಹೋದ್ರೆ ಆ ಇಂಟರ್ವ್ಯೂ ಮಾಡೋನು ರೀ ಮಿಸ್ಟರ್ ವಿಕ್ರಮೂರ್ತಿ ಎಮ್ಮೆ ಲಾಸ್ಟ್ ಟೈಮ್ ನಿಮ್ಮನ್ನ ಫೇಲ್ ಮಾಡಿ ಕಳಿಸಿದ್ದೆ ತಿರ್ಗಾ ನಮ್ಮ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಬಂದಿದ್ರಲ್ಲ ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಮುಂದಿನ ಸತಿ ಏನಾದ್ರು ನಮ್ಮ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಬಂದ್ರೆ ನಿಮ್ಮನ್ನ ಕಳಿಸಿದ್ರಲ್ಲ ಅವ್ರಿಗೆ ಮಕ್ ಹೊಡಿತೀನಿ ಅಂತಂದ್ರು ತುಂಬಾ ಅವಮಾನ ಆಗೋಯ್ತಮ್ಮ ಅದಕ್ಕೆ ಬಂದ್ಬಿಟ್ಟೆ ತರ ಎಲ್ಲ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇನಪ್ಪ? ಲೇ ಚಂಪ ಇವ್ಳು ಮಾಡಿರೋ ಕೆಲಸಕ್ಕೆ ನೀವು ಇಬ್ಬರಿಗೂ ಊಟ ಹಾಕ್ಬೇಡ ಹಂಗತ್ತೆ ನನ್ನ ಊಟಕ್ಕೆ ಯಾಕೆ ಕಳ್ಳಾಗ್ತಾ ಇದ್ಯಾ? ನೀನಾದ್ರೂ ಒಂದು ಮಾತು ಹೇಳಿ ಇವನು ಕೆಲಸ ಕೊಡಿಸ್ತೀಯಾ ಅಂತ ನಿನ್ನನ್ನ ಇವ್ನ ಜೊತೆ ಕಳಿಸ್ತೆ. ನೀನೇನ್ ಮಾಡ್ದೆ? ಅಕ್ಕಿ ಅಡಕೆ ಪುಡಿ ತಿನ್ಕೊಂಡ್ ಬಂದೆ. ಅದಕ್ಕೆ ಈ ಶಿಕ್ಷೆ. ಪಲ್ಲು ಹೊಟ್ಟೆ ತುಂಬಾ ಹಶ್ವಾಗ್ತಿದೆ ಅಮ್ಮ ಚಂಪಂಗೆ ಊಟ ಹಾಕು ಅಂತ ನೀನಾರು ಒಂದ್ ಮಾತು ಹೇಳ್ಬಾರ್ದಾ? ಯಾವ ಮುಖ ಇಟ್ಕೊಂತ ಹೇಳಿ ಅಮ್ಮ ಒಂದ್ ದಿವಸ ಊಟ ಕೊಡ್ಬೇಡ ಅಂತ ಹೇಳಿದ್ರು. ಲೇ ಚಂಪಾ ಇವ್ರಿಬ್ರಿಗೂ ಬುದ್ಧಿ ಬರ್ಲಿ 3 ದಿವಸ ಉಪವಾಸ ಕೆಡ್ದೆ. ಲಕ್ಕಿ ಅಡಿಕೆ ಪುಡಿ ಲಕ್ಕಿ ಅಡಿಕೆ ಪುಡಿ ಇದು ಹೊಸ ತರಹದ ಅಡಿಕೆ ಪುಡಿ. ಲಕ್ಕಿ ಅಡಿಕೆ ಪುಡಿ ತಿಂದ್ರೆ ನಿಮ್ಮ ಲಕ್ಕು ಖುಲಾಯಿಸತ್ತೆ. ಇದರಲ್ಲಿರೋ ಲಕ್ಕಿ ಕೂಪನ್ ನಿಮ್ಗೆ ಸಿಕ್ಕಿದ್ರೆ 1 ಲಕ್ಷ ರೂಪಾಯಿ ನಿಮ್ಗಾಗತ್ತೆ. ಲಕ್ಕಿ ಕೊಬ್ಬ ಸಿಕ್ಬಿಡ್ತಾವ ಲಕ್ಕಿ ಕೊಬ್ಬ ಸಿಕ್ಬಿಡ್ತಾವ ನಾವಿಷ್ಟೊತ್ತು ಕಂಡಿದ್ ಕನ್ಸ ಏನ್ ಕನಸು ಕಂಡ್ರಪ್ಪ? ಮೇಲಿಂದ ಅಡಿಕೆ ಪುಡಿ ಬಿದ್ದಂಗೆ ಲಕ್ಕಿ ಅಡಿಕೆ ಪ್ಯಾಕೆಟ್ ಅಲ್ಲಿರೋ ಲಕ್ಕಿ ಕೂಪನ್ ನಮ್ಗೆ ಸಿಕ್ಕಂಗೆ 1 ಲಕ್ಷ ರೂಪಾಯಿ ಗೆದ್ದಂಗೆ. ಅಡಿಕೆ ಪುಡಿ ತಿಂತಿಲ್ಲ? ಮೂವತ್ತೇವ್ರೆ ಲಕ್ಕಿ ಅಡಿಕೆ ಪುಡಿ ನಿಮ್ಗೂ ಬೇಕಾ? ನೀವು ತಿಂದು ಹಾಳಾಗೋದಲ್ದೆ ನನ್ನ ಕೆಡಿಸ್ಬೇಕು ಅಂತಿದ್ದಿಲ್ಲೇನು? ಇನ್ನೊಂದು ಸಲ ಈ ಮನೇಲಿ ಅಡಿಕೆ ಪುಡಿ ಸುದ್ದಿ ಎತ್ತಿದ್ದೆ ಆದರೆ ಲೋಪದ್ದು ನನ್ನ ಹತ್ರ ಅಡಿಕೆ ಪುಡಿ ಖಾಲಿ ಆಗೋಯ್ತು ಕಣ. ನನ್ನ ಹತ್ರ ಒಂದೇ ಒಂದು ಪ್ಯಾಕೆಟ್ ಇದೆ, ಬಾ ಬೈಟ್ ಮಾಡ್ಕೊಂಡ್ಬಿಡೋಣ. ಲೋಪದ್ದು ಅಡಿಕೆ ಪುಡಿ ಇನ್ನು ಬೇಕು ಅನ್ನಿಸ್ತಿದೆ ಕಣ. ಅಡಿಕೆ ಪುಡಿ ಇನ್ನು ಬೇಕಾದ್ರೆ ದುಡ್ಡು ಬೇಕು. ಓ ಮೈ ಗಾಡ್ 10,000 ಫಿಲಪ್ ಮಾಡ್ಬೇಕಾಯ್ತು 11,000 ಫಿಲಪ್ ಮಾಡ್ಬಿಡಿದೀನಲ್ಲ. ಬೇರೆ ಚಾನಲ್ ತರ್ತೀನಿ. ಲೋಪದ್ದು ನೋಡು 10,000 ರೂಪಾಯಿ. ಅದು ಜಾಜಿ ಅವ್ರ ದುಡ್ಡು ಕೊಡೋ ಮಹಿಳಾ ಸಂಘದ ಬಾಬತ್ತು. ಅದನ್ನ ನಾವ್ ಎತ್ಕೊಂಡ್ರೆ ಚಾರ್ಜ್ ಎತ್ಕೊಂಡು ನಾವೇ ಕದ್ದಿದ್ದು ಅಂತ ಗೊತ್ತಾಗುತ್ತಾ? ಸದ್ಯಕ್ಕೆ ಇದು ನಮ್ಮ ಬಾಬತ್ತು. ಇದನ್ನ ತಗೊಂಡೋಗಿ ಲಕ್ಕಿ ಅಡಿಕೆ ಪುಡಿ ತಿನ್ನೋಣ ಬಾ. ಓ ಮೈ ಗಾಡ್ ಇಲ್ಲಿ 10,000 ರೂಪಾಯಿ ಇಟ್ಟಿದ್ನಲ್ಲ ಕಾಣಿಸ್ತಾನೆ ಇಲ್ಲ. ಗೊತ್ತಾಗುತ್ತೆ ಇದನ್ನ ಯಾರು ಕದ್ದಿರೋದು ಅಂತ. ಅವಳೆ ಲೇ ಚಂಪಾ ಬಾರೆ ಇಲ್ಲಿ. ಏನು ಕದ್ದವ್ರಿಗೆ ಇಷ್ಟೊಂದು ದಿಮಾಕ್ ಇರಬಾರ್ದು. ಇವತ್ ಕದ್ದದಕ್ಕೆ ಏನಿದೆ? ನಾನು ಯಾವತ್ತೂ ಕದ್ದಾಯ್ತು. ನಾನ್ ಕೇಳ್ತಾ ಇರೋದು ಯಾವತ್ತೋ ಕದ್ದಿರೋದ್ರ ಬಗ್ಗೆ ಅಲ್ಲ, ಇವತ್ತು ಕದ್ದಿರೋದ್ರ ಬಗ್ಗೆ. ಇವತ್ ಕದ್ದದಕ್ಕೆ ಏನಿದೆ? ಮಣ್ಣು. ಸರಿ ಅದ್ ಯಾವತ್ತೋ ಕದ್ದಿದೀನಿ ಅಂದ್ಯಲ್ಲ ಅದೇನ್ ಕದ್ದೆ ಅದನ್ನ ಹೇಳು. ನಮ್ಮ ಯಜಮಾನ್ರೆ ಹೃದಯನ. ಚಂಪಾ ಡೋಂಟ್ ಟಾಕ್ ರಬಿಶ್. ಈ ಟೇಬಲ್ ಮೇಲೆ ಮಹಿಳಾ ಸಂಘದ ದುಡ್ಡು 10,000 ರೂಪಾಯಿ ಇಟ್ಟಿದೆ. ಅದು ಈಗ ಕಾಣಿಸ್ತಾ ಇಲ್ಲ. ತಗೊಂಡಿದ್ರೆ ಮರ್ಯಾದೆ ಕೊಟ್ಬಿಡು. ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ನಿಮ್ ಕಣ್ಣಿಗೆ? ಇಲ್ಲಿವರೆಗೂ ಅಡ್ಗೆ ಥರನೇ ಕಾಣಿಸ್ತಾ ಇದೆ, ಈಗ ಕಳ್ಳಿ ತರ ಕಾಣಿಸ್ತಾ ಇದ್ಯಾ. ಇನ್ನೊಂದ್ಸಲಿ ಕಳ್ಳಿ ಗಿಳ್ಳಿ ಅಂದ್ರೆ ನಿಮ್ ಕಣ್ಣಿಗೆ ಕೊಳ್ಳಿ ಇಟ್ಬಿಡ್ತೀನಿ. ಅಲ್ಲಿ ಸಾಸಿವೆ ಡಬ್ಬದಲ್ಲಿ 36 ರೂಪಾಯಿ 60 ಪೈಸೆ ಬಿಸಾಕಿದ್ದೀನಿ. ಅದನ್ನೇ ಮುಟ್ಟಿಲ್ಲ, ಇನ್ ನಿಮ್ ದುಡ್ಡು ಮುಟ್ಬಿಡ್ತೀನಾ? ಹಾಗಾದ್ರೆ ನೀನ್ ನಿಜವಾಗ್ಲೂ ಕದ್ದಿಲ್ದೇನೆ? ನಮ್ಮ ಯಜಮಾನ್ ರಾಣಿ ಆಗ್ಲೂ ನಾನ್ ದುಡ್ಡು ತಗೊಂಡಿಲ್ಲ. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡ್ರ ಚಂದ ನಾನ್ ಕಾಣ್ತಾ ಇಲ್ವಾ? ನೀವಿಲ್ಲಿ ಆ ವಯ್ಯ ಹೈದರಾಬಾದಲ್ಲಿ. ಸಾಕ್ ಸುಮ್ನೆ ಇರೆ. ನೀನು ಕದ್ದಿಲ್ಲ, ಇಲ್ಲಿರೋ ದುಡ್ಡು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಯಾರು ಕದ್ದಿರ್ಬೇಕು? ಅವ್ರೆ ಅತ್ತೆ ಬನ್ರಿ ಇಲ್ಲಿ. ನೋಡಮ್ಮ, ವಯಸ್ಸಿನಲ್ಲಿ ನಿನಗಿಂತ ನಾನು ಹಿರಿಯಳು, ಮೇಲಾಗಿ ನಿಮ್ಮತ್ತೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊ. ಸರಿ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಅತ್ತೆ ಅವರೇ. ಮಹಿಳಾ ಸಂಘದ ದುಡ್ಡು 10,000 ರೂಪಾಯಿನ ಇಲ್ಲಿಟ್ಟಿದ್ದೆ, ಈಗ ಅದು ಕಾಣಿಸ್ತಾ ಇಲ್ಲ. ಇಟ್ಟವಳು ನೀನು, ಕಾಣಿಸ್ತಾ ಇದ್ರೆ ನಾನೇನ್ ಮಾಡ್ಲಿ? ಕದ್ದಿದ್ರೆ ಕೊಟ್ಬಿಡಿ. ನನ್ನನ್ನ ಯಾರು ಅಂತ ತಿಳ್ಕೊಂಡೆ? ಗಂಡುಗಲಿ ವಂಶದ ಹಿರಿತಲೆ ಲಂಗಮ್ಮ. ಕಂಡವಳ ದುಡ್ಡನ್ನ ಕದಿಯೋ ಕಳ್ಳಿ ಅಲ್ಲಮ್ಮ. ಸ್ವಂತ ಅತ್ತೆಗೆ ಕಳ್ಳಿ ಪಟ್ಟ ಹೊಲಿಸ್ತಾ ಇದೆಯಲ್ಲ ನೀನೆಂತ ಸೊಸೆ? ಅತ್ತೆ ನನ್ನ ಕಳ್ಳಿ ಅಂದಿದ್ರು. 2 ಡೈಲಾಗ್ ಬಿಟ್ಟೆ ನೋಡಿ, ಆ ಕಳ್ಳಿ ಪಟ್ಟನ ನಿಮಗ್ ಪಾಸ್ ಮಾಡ್ತಿದ್ದಾರೆ. ನನಗ್ ಪಾಸ್ ಮಾಡ್ಬಿಟ್ರೆ ನಾನು ಓಕೆ ಅಂದ್ಬಿಡ್ತೀನ? ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತಂದು ನನ್ನ ಕಳ್ಳಿಯಿಂದ ನಾಲ್ಗೆನ ಚೊಲ ಚೊಲ ಅಂತ ಕೊಯ್ದು ಓರಿಗೆ ಎಸ್ಬಿಡ್ತೀನಿ. ವೆರಿ ಸಾರಿ ಅತ್ತೆ, ಬ್ಲೆಸ್ ಮೀ. ಮುಟ್ಟಬೇಡ.
ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನ್ನೇನಮ್ಮ, ನನ್ನೇ ಕಳ್ಳಿ ಅಂತೀಯಲ್ಲ ಸರಿನಾ? ಚಂಪಾನು ಕದ್ದಿಲ್ಲ, ನೀವು ಕದ್ದಿಲ್ಲ, ಇಲ್ಲಿ ಇದ್ದಿದ್ ಮನೇನು ಕಾಣಿಸ್ತಾ ಇಲ್ಲ. ಅಂದ್ಮೇಲೆ ಯಾರು ಕದ್ದಿದ್ದಾರೆ? ಗೊತ್ತಾಗೋಯ್ತು. ಲೇ ಜೋಡಿ ಜುಟ್ಟು ಬಾರೆ ಇಲ್ಲಿ. 10,000 ರೂಪಾಯಿ ಕದ್ದಿದ್ರೆ ಕೊಟ್ಬಿಡು. ನಮ್ಮನೇಲಿ ನಾನ್ ಯಾಕೆ ಕದಿಬೇಕು? ಕೇಳಿದ್ರೆ ಕೊಡ್ತಾರಲ್ಲ. ನಾನ್ ಕೇಳ್ತಾ ಇರೋದು ನಿನ್ನ ಸ್ವಂತ ದುಡ್ಡಲ್ಲ, ಮಹಿಳಾ ಸಂಘದ ದುಡ್ಡು. 10,000 ರೂಪಾಯಿ ಇಟ್ಟಿದ್ದೆ, ಈಗ ಅದು ಕಾಣಿಸ್ತಾ ಇಲ್ಲ. ಮರ್ಯಾದಿಂದ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ 2 ಜುಟ್ಟು ಎಗರಿಸ್ಬಿಡ್ತೀನಿ. ಜಾಜ್ಯಕ್ಕೆ ಕಂಡ್ಕೊಂಡವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿದ್ರೆ ನಾನ್ ಸುಮ್ನೆ ಇರಲ್ಲ. ಇಷ್ಟಕ್ಕೂ ಇಲ್ಲಿ 10,000 ರೂಪಾಯಿ ಇಟ್ಟಿದ್ರಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಮೊದ್ಲು ಸಾಕ್ಷಿ ತೋರಿಸಿ ಆಮೇಲೆ ಮಾತಾಡೋಣ. ಮತ್ತೆ ಲೆಕ್ಕ ಚೆಕ್ ಮಾಡಕ್ ಬಂದ್ಬಿಟ್ರಾ? ನಮ್ಗೆ 1 ಪ್ಯಾಕೆಟ್ 2 ಪ್ಯಾಕೆಟ್ ಸಾಕಾಗಲ್ಲ. ನಮ್ಮ ಹತ್ರ 10,000 ರೂಪಾಯಿ ಇದೆ. ಇದರಲ್ಲಿ ಯಾವ ಪ್ಯಾಕೆಟ್ ಅಲ್ಲಿ ಲಕ್ಕಿ ಕೂಪನ್ ಇದೆ? ಅದ್ ನನಗೆ ಗೊತ್ತಿದ್ರೆ ನಾನ್ ಯಾಕೆ ಇಲ್ಲಿ ನಿಂತ್ಕೊಂಡು ಮಾರ್ತಿದ್ದೆ. ಯಾವ್ದೋ ಒಂದ್ ಪ್ಯಾಕೆಟ್ ಅಲ್ಲಿ ಆ ಕೂಪನ್ ಇದ್ದೇ ಇರುತ್ತೆ ಕೊಡ. ಎಲ್ಲ ತಗೊಂಡ್ ಚೆಕ್ ಮಾಡಿ ನೋಡಿದ್ರೆ ಸಿಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆ ಚೀಟಿನ ತಗೊಂಡೋಗಿ ನೀವು ನಮ್ ಹೆಡ್ ಆಫೀಸ್ ಕೊಟ್ರೆ 1 ಲಕ್ಷ ರೂಪಾಯಿ ನಿಮಗ್ ಕೊಡ್ತಾರೆ ನೋಡಿ. 10,000 ರೂಪಾಯಿಗೆ ಎಷ್ಟು ಅಡ್ಗೆ ಪುಡಿ ಬರುತ್ತೆ? ಈ ಅಂಗಡಿನೇ ನಿಮ್ದು. ಎಲ್ಲ ಪದ್ದು ಎಲ್ಲ ಪಟ್ಟು ನಾನು ಹರಿಬೇಡ ಕಣ. ಲೇ ಅರಿಲಿಲ್ಲ ಅಂದ್ರೆ ಒಳಗಡೆ ಲಕ್ಕಿ ಕೂಪನ್ ಇದೆಯಾ ಇಲ್ವಾ ಅಂತ ಹೆಂಗ ಗೊತ್ತಾಗತ್ತೆ? ಒಂದ್ ಕೆಲಸ ಮಾಡೋಣ, ತುದಿಲ್ ಮಾತ್ರ ಹರಿಯೋಣ. ಅದ್ರಲ್ಲಿ ಲಕ್ಕಿ ಕೂಪನ್ ಇದ್ರೆ ಇಟ್ಕೋಣ. ಅಕಸ್ಮಾತ್ ಇಲ್ಲ ಅಂದ್ರೆ ನೆಕ್ಸ್ಟ್ ಅದನ್ನ ಎಂಟಿಸ್ಬಿಟ್ಟು ಮಾರ್ಬೋಣ. ಲೇ ಬಿಟ್ಲ, ಒಂದು ಪಟ್ಟಣದಲ್ಲೂ ಲಕ್ಕಿ ಕೂಪನ್ ಸಿಗ್ಲಿಲ್ವಲ್ಲೋ. 10,000 ರೂಪಾಯಿ ಯಾ ಮಾರ್ಬಿಟ್ವಲ್ಲ ಬದ್ದು. ಒಂದ್ ಕೆಲಸ ಮಾಡೋಣ, ಇದನ್ನೇ 11 ರೂಪಾಯಿಗೆ ಮಾರೋಣ. 1 ರೂಪಾಯಿ ಲಾಭ ಸಿಗುತ್ತೆ. ಅತಿ ಆಸೆ ಗತಿ ಕೆಡು. ಅಸಲು ಬಂದ್ರೆ ಸಾಕು, 10 ರೂಪಾಯಿಗೆ ಮಾರೋಣ. ಎಲ್ಲಿಂದ ಮಾರೋದು? ಎಲ್ಲಿಂತ ಯಾಕೆ ಹುಡ್ಕೊಂಡೋಗೋದು? ಮನೆ ಮುಂದೆ ಅಂಗಡಿ ಮಾರೋಣ. ಲಕ್ಕಿ ಅಡಿಕೆ ಪುಡಿ, ಲಕ್ಕಿ ಅಡಿಕೆ ಪುಡಿ. ಇಲ್ಲಕ್ಕಿ ಅಡಿಕೆ ಪುಡಿ ತಿಂದ್ರೆ ಲಕ್ಕ ಹೊಡೆಯುತ್ತೆ. ಯಾಕೆ ಹೊಡೆದೆ? ಲಕ್ವ ಹೊಡಿಯೋದಿಲ್ವೋ, ಲಕ್ ಹೊಡಿಯೋದು. ಲಕ್ಕಿ ಅಡಿಕೆ ಪುಡಿ ತಿಂದ್ರೆ ಲಕ್ ಹೊಡೆಯುತ್ತೆ. ಕೆಲ್ಸ ಇಲ್ದಿರೋರ್ಗೆ ಕೆಲ್ಸ ಸಿಗುತ್ತೆ. ಮದುವೆ ಆಗ್ತಿರೋರ್ಗೆ ಮದುವೆ ಆಗುತ್ತೆ. ಈ ಲಕ್ಕಿ ಅಡಿಕೆ ಪುಡಿನಲ್ಲಿ ಒಂದು ಕೂಪನ್ ಇರುತ್ತೆ. ಆ ಕೂಪನ್ ನಿಮಗೆ ಸಿಕ್ಕಿದ್ರೆ ಲಕ್ಷ ರೂಪಾಯಿ ಬಂಪರ್ ಹೊಡೆಯುತ್ತೆ. ಬನ್ನಿ ತಗೊಳ್ಳಿ ಲಕ್ಕಿ ಅಡಿಕೆ ಪುಡಿ. ಪ್ಯಾಕೆಟ್ಗೆ ಬರೀ 10 ರೂಪಾಯಿ ಮಾತ್ರ. ಲಕ್ಕಿ ಅಡಿಕೆ ಪುಡಿ. ಏನ್ ಬರೀ ಅಡಿಕೆ ಪುಡಿನೇ ಇದೆ? ಬಾಯ್ಲ ಕೊಡ್ರಿ ಅದನ್ನ. ಕೂಪನ್ ಇಲ್ವಲ್ಲ? ರೇ ನಾಳೆ ಬಂದು ಟ್ರೈ ಮಾಡಿ, ಕೂಪನ್ ಸಿಕ್ಕರು ಸಿಗಬಹುದು. ನೋಡಿ ಸ್ವಾಮಿ, ಇದೊಂಥರ ಲಾಟ್ರಿ ಇದ್ದಂಗೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಕೂಪನ್ ಸಿಗುತ್ತೆ. ಅದೃಷ್ಟ ಇಲ್ಲ ಅಂದ್ರೆ ಕೂಪನ್ ಸಿಗಲ್ಲ. ರೇ ಇಲ್ಲಿ ನಿಂತ್ಕೊಂಡು ಬರೋ ಗಿರಾಕಿಗಳಿಗೆ ತೊಂದರೆ ಕೊಡ್ಬೇಡಿ. ಒಳ್ರಿ 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 ರೇ. ಏನಪ್ಪ ಮಾಡ್ತಿದ್ದೀರಾ? ಪಲ್ಲು, ನಮ್ಗೆ ದಂಡ ಪಿಂಡಿಗಳಾಗಿರೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಲಕ್ಕಿ ಅಡಿಕೆ ಪುಡಿನ ಮಾರ್ತಾ ಇದೀವಿ. ಇಲ್ಲಿರೋ ಮಾಲಿನ ಬೆಲೆ 10,000 ರೂಪಾಯಿ ಗೊತ್ತಾ? 10,000 ರೂಪಾಯಿನ? ನಿಮ್ಮನ್ನ ಉದ್ದುದ್ದ ಅಡ್ಡ ಸಿಳಿದ್ರು 200 ರೂಪಾಯಿ ಮೇಲೆ ಹುಟ್ಟಲ್ಲ. ಅಂತದ್ರಲ್ಲ 10,000 ರೂಪಾಯಿ ಎಲ್ಲಿಂದ ಬಂತು? ಪಡ್ಕೋತೀನಿ. ಯಾರಿಗೂ ಹೇಳ್ಬೇಡ ಅಂತ ಹೆಂಡತಿ ಮುಂದೆ ಮಾನ ಮರ್ಯಾದೆ ಇಲ್ಲ. ನೋಡಮ್ಮ ಪಲ್ಲು, ನೀನ್ ಅದನ್ನ ಕೇಳಬಾರ್ದು, ನಾವು ಹೇಳಬಾರ್ದು. ನೋಡು, ನೀನ್ ಇಲ್ಲ ಇದ್ರೆ ಗಿರಾಕಿಗಳಿಗೆ ತೊಂದರೆ ಆಗುತ್ತೆ. ಯು ಪ್ಲೀಸ್ ಗೋ. ನಾನ್ ಇಲ್ಲಿದ್ರೆ ಗಿರಾಕಿಗಳಿಗೆ ತೊಂದರೆ ಆಗುತ್ತಾ? ಅವ್ರು ಬಂದು ನಿನ್ ಜುಟ್ಟು ನೋಡಿದ್ರೆ ಎದ್ಕೊಂಡ್ಬಿಡಲ್ವಾ? ನಮ್ಮ ಯಜಮಾನ್ರು ಮತ್ ಪದ್ದು 10,000 ರೂಪಾಯಿ ಬಂಡವಾಳ ಹಾಕಿ ಮನೆ ಮುಂದೆ ಅಡಿಕೆ ವ್ಯಾಪಾರ ಮಾಡ್ತಿದ್ದಾರೆ. ಕಳೆದೋಗಿರೋ 10,000ಕ್ಕೂ ಅವ್ರ ಬಂಡವಾಳದ 10,000ಕ್ಕೂ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅಂತ ನಂಗೆ ಅನ್ನಿಸ್ತಿದೆ. ದಬಾಯ್ ಕೇಳಿ ಬಾಯ್ ಬಿಡ್ತಾರೆ. ಬಿಡ್ತೀನಾ? ನಡಿಯೇ. ಎಷ್ಟು ರೂಪಾಯಿ ಮಾಲು? 10,000 ರೂಪಾಯಿ. ಓ ಮೈ ಗಾಡ್, 10,000? ನಂದು 10,000 ಮಿಸ್ ಆಗಿದೆಯಲ್ಲ. 10,000 ರೂಪಾಯಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ರ ಜಾಜತ್ಗೆ. ನಿಮ್ಗಂತೂ ದುಡ್ಡಿನ ಬೆಲೆನೇ ಗೊತ್ತಿಲ್ಲಪ್ಪ. ರಾಜವ್ರೆ, ನಮ್ಮನ್ನ ನೋಡಿ ಕಲ್ತ್ಕೊಳ್ಳಿ. ಹೇಗೆ ಬಿಸಿಲು ಮಳೆ ಗಾಳಿ ಅಂದಿರ ಲಕ್ಕಿ ಅಡಿಕೆ ಪುಡಿ ವ್ಯಾಪಾರ ಮಾಡ್ತಾ ಇದೀವಿ. ನಂದು 10,000 ಮಿಸ್ ಆಗಿದೆ. ಇಲ್ಲಿ ನೀವು 10,000 ಬಂಡವಾಳ ಹಾಕಿದಿರಾ. ಅಲ್ಲಿ ಮೈನಸ್ ಆಗಿರೋದು, ಇಲ್ಲಿ ಪ್ಲಸ್ ಆಗಿದೆ ಅಂದ್ರೆ ನಿಮ್ಮ ದುಡ್ಡನ್ನ ನಾವು ಕದ್ದಿದೀವಿ ಅಂತ ಅರ್ಥನಾ? ಎಕ್ಸಾಕ್ಟ್ಲಿ. ರಾಜವ್ರೆ, ಲಕ್ಕಿ ಅಡಿಕೆ ಪುಡಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀವಿ. ನಾವು ಇವ್ರ ಹತ್ರ ಹೋಗಿ ನಿಮ್ಮ ಅಡಿಕೆ ಪುಡಿನ ಹೋಲ್ಸೇಲ್ ಆಗಿ ವ್ಯಾಪಾರ ಮಾಡ್ಕೊಡ್ತೀವಿ ಅಂದ್ರೆ ಅದಕ್ಕೆ ಅವರು ಇದಿಷ್ಟು ಅಡಿಕೆ ಪುಡಿನ ರೀಟೇಲ್ ಆಗಿ ಫಸ್ಟ್ ಮಾರಾಟ ಮಾಡ್ಕೊಂಡ್ ಬನ್ನಿ ಅಂತ ಫ್ರೀ ಆಗಿ ಕೊಟ್ಟಿದ್ದಾರೆ. ಕಮಿಷನ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್.
ಹೇಳಿ ಕೇಳಿ ನೀವಿಬ್ರು ದಂಡು ಪಿಂಡುಗಳು. ನಿಮ್ಮನ್ನ ನಂಬ್ಕೊಂಡು 10,000 ರೂಪಾಯಿ ಐಟಮ್ಸ್ ಕೊಟ್ಟಿದ್ದಾರೆ ಅಂದ್ರೆ ನನ್ಗೆ ಯಾಕ ಡೌಟ್ ಬರ್ತಾರೆ. ನೀವು ಡೌಟ್ ಪಟ್ಕೊಂಡು ಇಲ್ಲೇ ಇದ್ರೆ ನಮ್ ಬಿಸ್ನೆಸ್ ಗೆ ತುಂಬಾ ತೊಂದರೆ ಆಗುತ್ತೆ. ನೀವು ಬಂದಾಗಿಂದ ಯಾವನಾರು ಒಬ್ಬ ಗಿರಾಕಿ ಬಂದ ಇಲ್ಲ ತಾನೆ. ಯು ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಯಾ ಗೋ ಇನ್ಸೈಡ್. ಆಮೇಲೆ ನಿಮ್ಮಿಬ್ರಿಗೂ ಕಾದಿದೆ. ಲಕ್ಕಿ ಅಡಿಕೆ ಬಿಡಿ. ಟೈಮ್ ಪಾಸ್ ಅಡ್ಕೆ ಬಿಡಿ. ಹೇಗಾಗ್ತಿದೆ ಬಿಸ್ನೆಸ್? ಗುಲ್ಡುಗಳು ಬಂದು ತಗೊಂಡು ಹೋಗ್ತಾ ಇದಾರೆ. ಒಬ್ರಿಗೂ ಲಕ್ಕಿಗೂ ಬಂದು ಸಿಕ್ಕಿಲ್ಲ. ಯಾವ್ದೋ ಒಂದ್ ಪ್ಯಾಕೆಟ್ ಅಲ್ಲಿ ಇರುತ್ತೆ ಸುಮ್ನೆ ರೀ ಸಾರ್, ನಾವ್ ಎಲ್ಲಾ ಪ್ಯಾಕೆಟ್ ಓಪನ್ ಮಾಡಿ ನೋಡಿದೀವಿ, ಯಾವ್ದ್ರಲ್ಲಿ ಇಲ್ಲ. ನೋಡ್ರಿ. ನಮ್ ಪ್ರಾಡಕ್ಟ್ ಇಡೀ ಇಂಡಿಯಾಲ್ ಸೇಲ್ ಆಗ್ತಾ ಇರುತ್ತಲ್ವಾ? ಮರಿಯಮ್ನಹಳ್ಳಿಲೋ, ಇಟ್ಕೆಗೂಡಲೋ, ಕೆಂಗೇರಿಲೋ ಎಲ್ಲ ಒಂದ್ ಕಡೆ ಸಿಗತ್ತೆ. ಇವ್ರಿಗೆ ಅಡಿಕೆ ಪುಡಿ ಕೊಟ್ಟವ್ರು ನೀವೇನಾ? Yes. ಒಂದ್ ನಿಮಿಷ ಒಳಗಡೆ ಬರ್ತೀರಾ ಸರ್? ಬೈ ಆಲ್ ಮೀನ್ಸ್. ಸರ್, ಇವ್ರಿಬ್ರಿಗೂ ನೀವು ಬಂಡವಾಳ ಇಲ್ದೆ ಐಟಮ್ಸ್ ಕೊಟ್ರಾ? ಬಂಡವಾಳ ಇಲ್ಲದೆ ಐಟಮ್ಸ್ ಕೊಡಕ್ಕೆ ನಮ್ಗೇನ್ ತಲೆ ಕೆಟ್ಟಿದೆಯೇ? ಇವರು 10,000 ರೂಪಾಯಿ ಕೊಟ್ರು, ನಾವು ಐಟಮ್ಸ್ ಕೊಟ್ವಿ. ಏನ್ರಪ್ಪ, ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ರಾ? ಮರ್ಯಾದೆಗೆ 10,000 ರೂಪಾಯಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗತ್ತೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಈ ದಂಡ ಪಿಂಡಿಗಳಿಗೆ ಮಾತಲ್ಲಿ ಹೇಳಿದ್ರೆ ಬಾಯಿ ಬಿಡಲ್ಲ. ತಗೋ 4 ಹಾಕು, ತಾವಾಗೆ ಬಾಯಿ ಬಿಡ್ತಾನೆ. ನಿಜ ಹೇಳ್ರೋ, 10,000 ರೂಪಾಯಿ ಎಲ್ಲಿತ್ತು? ಡೈನಿಂಗ್ ಟೇಬಲ್ ಮೇಲೆ ಇತ್ತು. ಅದು ಜಾಜಿ ಅವರ ಮಹಿಳಾ ಸಂಘದ ಬಾಪ್ತು ಅಂತ ಇವ್ರಿಗೆ ಹೇಳಿದೆ, ಆದ್ರೂ ಕದ್ಬಿಟ್ಟ. ಜಗಕ್ಕೆ ಸುಳ್ಳು ಹೇಳ್ತಿದ್ದಾನೆ. ಅದು ನಮ್ ಬಾಪ್ತು ಇವನೇ ಗೊತ್ತಿದ್ದು. ಈ ಲಕ್ಕಿ ಅಡಿಕೆ ಪುಡಿ ತಿನ್ನಲ್ಲ ನೋವೆಲ್ಲ ಮಾಯ ಆಯ್ತು. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿ ಇರ್ಲಿ. ನಿಮ್ ಶಿಷ್ಯ ಅಂದ್ರೆ ಸರಿ ಊಟನೇ ಮಾಡ್ತಾ ಇಲ್ಲ. ಯಾಕೆ ನಿನ್ ನೆಟ್ಟಿಗೆ ಬಡಿಸ್ತಿಲ್ವಾ? ಬಡಿಸ್ತಿರೋದನ್ನೆಲ್ಲ ತಟ್ಟೆಲೆ ಬಿಟ್ಟು ಹೋಗ್ತಾ ಇದಾರೆ. ಅವ್ರಿಗೆ ಅಡಿಕೆ ಒಂದಿದ್ರೆ ಸಾಕಂತೆ, ಬೇರೆ ಏನು ಬೇಡವಂತೆ. ಅಲ್ಲಿ ನೋಡಿ. ಬಿಟ್ಲಾ, ಈ ಅಡಿಕೆ ಎಷ್ಟು ಚೆನ್ನಾಗಿದೆ ಅಲ್ವನ? ಹೌದು ಕಣ. ಇದನ್ನ ತಿಂತಾ ಇದ್ರೆ ಊಟ ಬೇಡ, ಮಸಾಲೆ ದೋಸೆ ಬೇಡ, ಏನು ಬೇಡ. ಕಡ, ಇದು ತಿಂದ್ಮೇಲೆ ಹೊಟ್ಟೆನೇ ಹಸಿವಾಗ್ತಿಲ್ವಲ್ಲ? ಏನಪ್ಪ, ಅಡಿಕೆ ಪುಡಿ ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತಾ? ಒಲ್ಲು, ಈ ಲಕ್ಕಿ ಅಡಿಕೆ ಪುಡಿನ ಒಂದ್ಸತಿ ತಿಂದು ನೋಡು, ನಿನ್ಗೂ ಗೊತ್ತಾಗುತ್ತೆ. ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್. ಇದನ್ನ ತಿಂದ್ರೆ ನಾನ್ ಸುಮ್ನೆ ಇರಲ್ಲ. ಚಂಪ, ಈ ಅಡಿಕೆ ಪಾಕೆಟ್ ನಲ್ಲಿ ಹೊರಗಡೆ ಬಿಸಾಕೆ. ದುಡ್ಡಿನ ಬೆಲೆ ಏನಂತ ನಿನಗೆ ಗೊತ್ತೇನೆ? 1 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತೇನೆ ಚಂಪ? ಇದನ್ನ ಏನ್ ಅನ್ಕೊಂಡಿದ್ಯಾ? ಲಕ್ಕಿ ಅಡಿಕೆ ಪುಡಿ ಅಲ್ಲ, ಲಕ್ಷ್ಮಿ ಲಕ್ಷ್ಮಿ ಇದ್ದಂಗೆ. ಜಾಜಿ, ನಾಳೆಯಿಂದ ಈ ದಂಡ ಪಿಂಡಿಗಳಿಗೆ, ಮಸಾಲ ದೋಸೆಗೆ, ಅದಕ್ಕೆ ಇದಕ್ಕೆ ಅಂತ ದುಡ್ಡೇನಾದ್ರೂ ಕೊಟ್ಟು ನಾನ್ ಸುಮ್ನಿರೋಲ್ಲ. ಏಯ್, ನನ್ ಮನಿಗ್ ಕೊಡ್ಲಿಲ್ಲ ಅಂತ ಕದಿಯೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಕೈ ಕಾಲ್ ಕತ್ತರಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ 3-in-1 ಡಾಕ್ಟರ್ನ ಕರ್ಸಿ ಇವ್ರ ಅಡಿಕೆ ತಿನ್ನೋ ಚಟನ ಬಿಡ್ಸಿ. ಅಲ್ಲಯ್ಯ, ನಿಮ್ಗೇನಾದ್ರೂ ಬುದ್ಧಿ ಇದೆಯೇನೆಯ? ಬರೀ ಅಡಿಕೆನ ಯಾರಾದ್ರೂ ತಿಂತಾರಾ? ಎಲೆ, ಅಡಿಕೆ, ಸುಣ್ಣ 3 ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ಆಗ್ಲೇ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ರಕ್ತನೂ ಶುದ್ಧಿ ಆಗುತ್ತೆ. ಡಾಕ್ಟ್ರೆ, ಇವ್ರು ತಿನ್ನೋ ಅಡಿಕೆ ಪುಡಿಲಿ ಅದೇನೋ ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅದೇ ಅಡಿಕೆ ಪುಡಿ ಬೇಕು ಬೇಕು ಅಂತ ಹೇಳ್ತಿದ್ದಾರೆ. ನೋಡಯ್ಯ, ನೀವು ತಿನ್ನೋ ಅಡಿಕೆ ಪುಡಿನಲ್ಲಿ ಏನೇನೋ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನೀವು ಅದನ್ನ ತಿಂತಾ ಇದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಕ್ಯಾನ್ಸರ್ ಬಂತು ಅಂದ್ರೆ ನೀವು ಗೊಟ್ಟಕ್ಕೆ ಕಂಡ್ಬಿಡ್ತೀರಾ. ಹೌದು, ಇಷ್ಟಕ್ಕೂ ನೀವು ಯಾವ ಅಡಿಕೆ ಪುಡಿ ತಿನ್ನೋದು? ಲಕ್ಕಿ ಅಡಿಕೆ ಪುಡಿ. ವಾ, ಇದೇನೆಯಾ? ಬಹಳ ರುಚಿಯಾಗಿದೆ ಕಣಯ್ಯ. ಇನ್ನೊಂದೈತಾ? ಏನ್ ಡಾಕ್ಟ್ರೆ, ನೀವು ತಿನ್ನೋದಕ್ಕೆ ಶುರು ಮಾಡ್ಬಿಟ್ರಲ್ಲ? ಅಲ್ಲಮ್ಮ, ಇವರಿಬ್ಬರಿಗೂ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಅದಕ್ಕೆ ಅಡಿಕೆ ಪುಡಿನಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿದೆ ಕಣಯ್ಯ. ಇನ್ನೊಂದು ಪಟ್ಟೆ ಇದ್ರು ಕೂಡ ಇದ್ದಿದ್ದೆ 1 ಪ್ಯಾಕೆಟ್, ಅದನ್ನೀಗ ನೀವು ತಿಂದಿದ್ದೀರಾ. ಒಳ್ಳೆ ಮಾತಲ್ಲಿ 100 ರೂಪಾಯಿ ಕೊಡ್ತಾ ಇರಿ. 10 ರೂಪಾಯಿಗೆ 100 ರೂಪಾಯಿ ವಸೂಲಿ ಮಾಡ್ತೇನೆ. ಅಯ್ಯೋ, ಈಗ 100 ರೂಪಾಯಿ ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಅಲ್ಲಿ ನೋಡು ಲಕ್ಕಿ ಅಡಿಕೆ ಪುಡಿ. ಎಲ್ಲಿ? ನನ್ ಸ್ಟೆಥೋಸ್ಕೋಪ್ ಹೊತ್ಕೊಂಡು ಹೋದ್ರಲ್ಲಮ್ಮ. ಡಾಕ್ಟ್ರೆ, ಅವರಿಬ್ರಿಗೂ ಟ್ರೀಟ್ಮೆಂಟ್ ಕೊಡಿ ಅಂತ ಕರ್ಸಿದ್ರೆ ನೀವೇ ಆ ಅಡಿಕೆ ಪುಡಿನ ತಿಂದ್ರಲ್ಲ, ಈಗ ಅನುಭವಿಸಿ.
ಏನ್ರೋ ಅಂಗೂರಾಯಿಸ್ತಾ ಇದ್ರಾ? ಅಣ್ಣ ನೀವು ಅಡಿಕೆ ಪುಡಿ ತಿಂತಿದ್ದೀರಾ ಅಣ್ಣ? ಹೌದು, ಲಕ್ಕಿ ಅಡಿಕೆ ಪುಡಿ. ಅಣ್ಣ ನೀವು ಲಕ್ಕಿ ಅಡಿಕೆ ಪುಡಿ ತಿಂತೀರಾ? ಹೌದು, ಅದ್ರಲ್ಲೇನೋ ಲಕ್ಕಿ ಕೂಪನ್ ಸಿಗುತ್ತಂತೆ. ಸುಡುಗಾಡೆ ಎಂತದು ಇಲ್ಲ, ತಿಂತಾ ಇದ್ರೆ ಒಳ್ಳೆ ಮಜಾ ಇರುತ್ತೆ. ಹೌದಣ್ಣ, ನಮ್ಗೂ ಲಕ್ಕಿ ಅಡಿಕೆ ಪುಡಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತದೆ. ಈ ಸ್ಕೆಟಸ್ಕೋಪ್ ಬಿಡ್ಕೊಂಡು ಅದೆಷ್ಟು ಪಟ್ನ ಕೊಡ್ತೇವೆ ಕೊಟ್ಬಿಡಣ್ಣ. ಇದನ್ನ ಇಟ್ಕೊಂಡು ನಾನೇನ ಮಾಡ್ಲಿ? ಅಣ್ಣ ಒಂದು ವೇಳೆ ನಿನಗೆ ಹಾರ್ಟ್ ಅಟ್ಯಾಕ್ ಬಂತು ಅಂತ ಇಟ್ಕೋ, ಇಲ್ಲ ಹೃದಯದ ಬಡಿತ ಜಾಸ್ತಿ ಆಯ್ತು ಅಂತ ಇಟ್ಕೋ, ಆಗ ಸ್ಟೆಥೋಸ್ಕೋಪ್ ಇಟ್ಕೊಂಡ್ಬಿಟ್ಟು ನೀನೇ ನಿನ್ನ ಹೃದಯದ ಬಡಿತ ಚೆಕ್ ಮಾಡ್ಕೊಳ್ಬೋದಾ? ಚೆನ್ನಾಗಿರೋ ನನ್ಗೆ ಒಳಗೋಗ್ಲಿ ಅನ್ಕೋ. ಬರೀ ನನ್ನ ಮಕ್ಳು ಟೆನ್ಷನ್ ಮಾಡ್ಬಿಟ್ರು. ಅಡಿಕೆ ತಿನ್ನೋ ಚಟನ ಬಿಡಿಸೋ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ಮೇಲೆ ಯಾವ ತೊಂದರೆನೂ ಇಲ್ಲ. ಡಾಕ್ಟ್ರೆ ತಗೊಳ್ಳಿ ನಿಮ್ ಗಂಟು. ಏನೋ ಹುಡುಗರು ತಪ್ಪು ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಬಿಡಿ. ಡಾಕ್ಟ್ರೆ ಎದ್ಮೇಲೆ ಅಡಿಕೆ ಪುಡಿ ಬೇಕು ಅಂತ ಕೇಳಿದ್ರೆ ಪರೀಕ್ಷೆ ಮಾಡಿ. ವಿಟ್ಲಾ ವಿಟ್ಲಾ ಲಕ್ಕಿ ಅಡಿಕೆ ಪುಡಿ ಬೇಕೇನೋ? ಬೇಡ ಜಜ್ಜದ್ಕೆ ಮಸಾಲೆ ದೋಸೆಗೆ 300 ರೂಪಾಯಿ ಕೊಟ್ರೆ ಸಾಕು. ಪದ್ದು ಪದ್ದು ಲಕ್ಕಿ ಅಡಿಕೆ ಪುಡಿ ಬೇಕೇನಪ್ಪ? ನನಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸಾಕು, ಯಾವ ಅಡಿಕೆ ಪುಡಿನೂ ಬೇಡಪ್ಪ. ಡಾಕ್ಟ್ರೆ ವೆಲ್ ಡನ್ ನಿಮ್ ಫೀಸ್ ಎಷ್ಟು ಹೇಳಿ? ಅಯ್ಯೋ, ನನ್ಗೆ ಯಾವ ಫೀಸು ಬೇಡಮ್ಮ. ಇವರಿಬ್ರು ಏನಾದ್ರೂ ಲಕ್ಕಿ ಅಡಿಕೆ ಪುಡಿಯನ್ನು ಬಚ್ಚಿಟ್ಟಿದ್ರೆ ಅದನ್ನ ನನಗೆ ಕೊಟ್ಬಿಡಿ. ಆ ಅಡಿಕೆ ಪುಡಿ ನಿಮ್ಗೆ ಯಾಕೆ ಬೇಕು? ಅಡಿಕೆ ತಿನ್ನೋ ಚಟ ನನಗೆ ಬಂದ್ಬಿಟ್ಟಿದ್ಯಲ್ಲ.